ಮಿಸ್ ಭೈರವಿ, ಒಂದು ನಿಮಿಷ. ಯಾರು? ನಾನು ಅರ್ಪಿತಾ ಅಂತ. ಅಂದರೆ ಶಶಾಂಕ್ ಫ್ರೆಂಡು ಚಿದಂಬರಂ ಇದ್ದಾನಲ್ಲ, ಅವನ ಕಡೆಯವಳ? ಹೌದು. ಹಾಂ, ಹೇಳಮ್ಮ, ಏನು ವಿಷಯ? ನೀವೀಗ ಆರತಿ ಹತ್ರ ಮಾತಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ. ನಿಮಗೂ ಆರತಿಗೂ ಏನು ಸಂಬಂಧ? ಅದು ನಿನಗೆ ಬೇಕಾಗಿಲ್ಲ, ನಾನು ಹೇಳೋದು ಇಲ್ಲ. ಒಂದು ನಿಮಿಷ. ನೀವು ಹೇಗೆ ಆರತಿ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಕಾಯ್ತಿದ್ದೀರೋ, ನಾನು ಹಾಗೆ ಆರತಿ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಕಾಯ್ತಿದ್ದೀನಿ. ಇಷ್ಟು ದಿನ ಆರತಿ ನನಗೆ ಮಾತ್ರ ಶತ್ರು ಅಂದ್ಕೊಂಡಿದ್ದೆ, ಆದರೆ ನಿಮಗೂ ಶತ್ರು ಅಂತ ಇವತ್ತು ಗೊತ್ತಾಯಿತು. ಆರ್ತಿ ನಿನಗೆ ಶತ್ರುನ? ಅವಳಿಗೂ ನಿನಗೂ ಏನು ಸಂಬಂಧ? ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ಆದರೆ ಅವಳು ಮದುವೆ ಆಗಿದ್ದಾಳಲ್ಲ, ಆ ಸೂರ್ಯಂಗೂ ನನಗೂ ಸಂಬಂಧ ಇದೆ. ಇವತ್ತು ಅವಳು ಇರಬೇಕಾಗಿರೋ ಜಾಗದಲ್ಲಿ ನಾನಿರಬೇಕಾಗಿತ್ತು. ನನ್ನಿಂದ ಆ ಸೂರ್ಯನ ಕಿತ್ಕೊಂಡಿದ್ದಾಳೆ. ಅದಕ್ಕೆ ಅವಳನ್ನ ಆ ಸೂರ್ಯನಿಂದ ದೂರ ಮಾಡಿ ಆ ಸೂರ್ಯನ ನನ್ನವನಾಗಿ ನಾನು ಮಾಡ್ಕೋಬೇಕು. ಹಾಗಾದರೆ ಆರ್ತಿ ನಮ್ಮ ಶಶಾಂಕನ ಕೈ ಕೊಟ್ಟ ಹಾಗೆ ಸೂರ್ಯ ನಿನಗೆ ಕೈ ಕೊಟ್ಟು ಅವಳಿಗೆ ಮದುವೆ ಆಗಿದ್ದಾನಾ? ಒಂದು ರೀತಿ ಹಾಗೆ ಅಂತಲೇ ಅಂದ್ಕೊಳ್ಳಿ. ಆದರೆ ನಿಮಗೆ ಯಾಕೆ ಆರತಿ ಮೇಲೆ ಕೋಪ, ದ್ವೇಷ ಅನ್ನೋದು ಗೊತ್ತಾಗಲಿಲ್ಲ. ನಿನಗೆ ಹೇಗೆ ಸೂರ್ಯ ಬೇಕೋ ಹಾಗೆ ನನ್ನ ಮಗ ಶಶಾಂಕ್ಗೆ ಆರತಿ ಬೇಕು. ಅವರಿಬ್ಬರನ್ನೂ ದೂರ ಮಾಡಿ ನನ್ನ ಮಗ ಶಶಾಂಕ್ನ ಆರತಿನ ಒಂದು ಮಾಡಬೇಕು. ಅದಕ್ಕೋಸ್ಕರನೇ ನಾನು ಇಲ್ಲಿ ಬಂದಿರೋದು. ಅದೇ ನನ್ನ ಉದ್ದೇಶ. ಓಕೆ, ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ನಿಮ್ಮ ಆಸೆನೂ ಈಡೇರುತ್ತೆ, ನನ್ನ ದಾರಿನೂ ಸುಗಮ ಆಗುತ್ತೆ. ಏನಂತೀರಾ? ಆದರೆ ಇದರಲ್ಲಿ ಯಾವ ಅನುಮಾನನೂ ಬೇಡ. ನನಗೆ ಸೂರ್ಯ ಬೇಕು ಅಷ್ಟೆ. ನೀವು ಆ ಆರತಿನ ಕರ್ಕೊಂಡು ಹೋಗಿ ಪೂಜೆ ಮಾಡ್ತಿರೋ, ಮಂಗಳಾರತಿ ಎತ್ತಿರೋ ನನಗೆ ಬೇಕಾಗಿಲ್ಲ. ನನಗೆ ನನ್ನ ಸೂರ್ಯನ ಮನೆಯಿಂದ ಆ ಆರತಿ ತೊಲಗಬೇಕು. ಸೂರ್ಯ ನನ್ನವನಾಗಬೇಕು ಅಷ್ಟೇ. ತೊಲಗಬೇಕಲ್ವಾ ಅವಳು? ನಿನಗೆ ಅವಳ ಮನೆಯಿಂದ ಆಚೆ ಬರಬೇಕು. ನನಗೆ ನಮ್ಮ ಶಶಾಂಕ್ ಜೊತೆಲಿ ಬಾಳ್ವೆ ಮಾಡಬೇಕು. ಸರಿ, ಹಾಗಾದರೆ ಇವತ್ತಿಂದನೇ ಕೆಲಸ ಶುರು ಮಾಡಿ. ಅದಕ್ಕೆ ನಾನು ಏನು ಹೆಲ್ಪ್ ಮಾಡಬೇಕು ಅಂತ ಹೇಳಿ, ನಾನು ರೆಡಿ ಇದ್ದೀನಿ. ನಿನ್ನ ಅವಸರ ನೋಡಿದ್ರೆ ಗೊತ್ತಾಗುತ್ತೆ ಅವನ ಮೇಲೆ ನಿನಗೆ ಎಷ್ಟು ಮೋಹ ಇದೆ ಅಂತ. ಹಾಗೇ ನನ್ನ ಶಶಾಂಕ್ಗೆ ಆರತಿ ಮೇಲೆ ಅಷ್ಟೇ ಆಸೆ ಇದೆ. ಅದಕ್ಕೆ ಆರತಿ ಶಶಾಂಕ್ ಇಬ್ಬರನ್ನು ಒಂದು ಮಾಡೋದಕ್ಕೋಸ್ಕರ ನಾನಿಲ್ಲಿ ಬಂದಿರೋದು. ನನ್ನ ನಿಮ್ಮ ಗುರಿ ಒಂದೇ. ಚಿಕ್ಕ ವ್ಯತ್ಯಾಸ, ನಿಮಗೆ ಆರತಿ ಬೇಕು, ನನಗೆ ಸೂರ್ಯ ಬೇಕು. ನಮ್ಮಿಬ್ಬರು ಆಸೆ ಈಡೇರಬೇಕು ಅಂದರೆ ನಾವಿಬ್ಬರು ಒಂದಾಗಬೇಕು. ಇನ್ಯಾಕೆ ತಡ? ಕೈ ಜೋಡಿಸಿ. ಹಲೋ ಇನ್ಸ್ಪೆಕ್ಟರ್. ಮತ್ತೆ ಸಿಗ್ತೀನಿ ಅಂತ ಹೇಳಿದ್ದೆ, ತುಂಬಾ ಬೇಗ ಸಿಕ್ದೆ ಅಂತ ಕಾಣುತ್ತೆ ಅಲ್ಲ? ನನ್ನ ಸ್ಟೇಷನ್ಗೆ ಬಂದು ನನ್ನ ಪರ್ಮಿಷನ್ ಇಲ್ಲದೆ ಕೂತ್ಕೊಳ್ತೀಯ? ಎಷ್ಟು ಅಹಂಕಾರ ನಿಂಗೆ?
ಸ್ಟೇಷನ್ಗೆ ಬಂದವ್ರನ್ನ ಮಾತಾಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ನಿಮಗಿದ್ದಿದ್ರೆ ನನ್ನ ಸೆನ್ಸು ಕಾಮನ್ ಆಗಿ ವರ್ಕ್ ಆಗ್ತಿತ್ತು ಇನ್ಸ್ಪೆಕ್ಟರ್. ಎಷ್ಟೋ ಕೊಬ್ಬು ನಿಂಗೆ. ಕೂಲ್ ಕೂಲ್ ಇನ್ಸ್ಪೆಕ್ಟರ್. ನಿಮ್ಮ ಪಾಯಿಂಟ್ಗೆ ಆಮೇಲೆ ಬರ್ತೀನಿ ನಾನು. ಲಾಯರ್ ಸರ್. ಇನ್ಸ್ಪೆಕ್ಟರ್, ಆರ್ತಿ ಅವ್ರನ್ನ ರಿಲೀಸ್ ಮಾಡೋದಕ್ಕೆ ಕೋರ್ಟಿಂದ ಬೇಲ್ ಆರ್ಡರ್ ತಂದಿದ್ದೀವಿ. ದಯವಿಟ್ಟು ಅವ್ರನ್ನ ರಿಲೀಸ್ ಮಾಡಿ. ನೀವು ಬೇಲ್ ತಂದ ತಕ್ಷಣ ನಾನು ಅವ್ರನ್ನ ಬಿಡೋಕ್ಕಾಗಲ್ಲ. ನಾನು ಅವ್ರನ್ನ ಅರೆಸ್ಟ್ ಮಾಡಿರೋದು ಆತ್ಮಹತ್ಯೆ ಕೇಸಲ್ಲಿ. ಕೋರ್ಟ್ಗೆ ಹಾಜರುಪಡಿಸೋವರೆಗೂ ಅವ್ರನ್ನ ಬಿಡೋಕ್ಕಾಗಲ್ಲ. ಬೇಲ್ ತಂದ ಮೇಲೆ ನೀವು ರಿಲೀಸ್ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಆಮೇಲೆ ಕಾನೂನು ರೀತಿ ನಿಮ್ಮ ವಿರುದ್ಧ ಮೊಕದ್ದಮೆ ಹೂಡಲಾಗುತ್ತೆ. ಏನ್ರಿ ನನ್ನ ಸ್ಟೇಷನ್ಗೆ ಬಂದು ನನಗೆ ಎದುರಿಸ್ತಾ ಇದ್ದೀರಾ? ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಯಾವ್ದಾದ್ರು ಕೇಸ್ ಹಾಕಿ ಫಿಟ್ ಮಾಡಿ ಒಳಗಡೆ ಹಾಕ್ಬೇಕಾಗತ್ತೆ. ಹುಷಾರ್. ರೇ ಇನ್ಸ್ಪೆಕ್ಟ್ರೆ, ನೀವು ಛತ್ರಿ ಅಂತ ನನಗೆ ಗೊತ್ತ್ರಿ. ಅಲ್ಲ ರೀ, ಯಾವುದಾದ್ರೂ ಕೇಸ್ ಫಿಟ್ ಮಾಡಿ ಒಳಗೆ ಹಾಕೋದಕ್ಕೆ ನನ್ನನ್ನು ಬೀದಿಲಿ ಪಿಕ್ ಪಾಕೆಟ್ ಮಾಡೋ ಸಣ್ಣ ಕಳ್ಳರು ಅಂದ್ಕೊಂಡಿದ್ದೀರಾ? ಆರ್ತಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂದ್ರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದೀರಾ ನೀವು? ನೋಡಿ, ನನಗೆ ಆ ಥರ ಯಾವ ಇರಾದೇನೂ ಇಲ್ಲ. ಆರ್ತಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ಸಾಕ್ಷಿ ಇದೆ. ಆ ಸಾಕ್ಷಿನ ಇಟ್ಕೊಂಡೆ ನಾನು ಅವ್ರನ್ನ ಅರೆಸ್ಟ್ ಮಾಡಿರೋದು. ಏನ್ರಿ ತನಿಖೆ ಮಾಡಿದ್ದೀರಾ ನೀವು? ಆರ್ತಿ ಅವ್ರು ಕೊಟ್ಟು ಹೇಳಿಕೆನ, ಅವ್ರ ಮನೆಯವ್ರು ಕೊಟ್ಟು ಹೇಳಿಕೆನ ನಿಮ್ಗೆ ಹೇಗೆ ಬೇಕೋ ಆಗ ತಿರ್ಚಿ ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದೀರಾ. ಹಣದ ಆಮಿಷಕ್ಕೆ ಬಲಿಯಾಗಿ ಆರ್ತಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಾ ಅಲ್ವಾ? ಹಲೋ ಮಿಸ್ಟರ್, ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತು ತಾನೇ? ಗೊತ್ತೇ ಗೊತ್ತು. ಯಾರ್ದೋ ಮರ್ಜಿಗೆ ಗುಲಾಮಗಿರಿಗೆ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಈಗ ನೀವು ಬೇಲ್ ತಗೊಂಡು ಆರ್ತಿ ಅವ್ರನ್ನ ರಿಲೀಸ್ ಮಾಡದೆ ಹೋದ್ರೆ ಕೋರ್ಟಲ್ಲಿ ಅವ್ರನ್ನ ಹೇಗೆ ಬಿಡಿಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಾನು ಕೋರ್ಟಲ್ಲಿ ಅವ್ರನ್ನ ಬಿಡಿಸ್ಕೊಂಡ್ರೆ ನಿಮ್ಮ ಕೆಲಸ ತಕ್ಷಣ ಹೋಗುತ್ತೆ. ಆರ್ತಿ ಅವ್ರನ್ನ ಯಾವ ಜೈಲಿಗೆ ಕಳಿಸ್ಬೇಕು ಅಂತ ನೀವು ನಿಮ್ಮ ಬೆಟಾಲಿಯನ್ ಪ್ಲಾನ್ ಮಾಡಿತ್ತೋ ಅದೇ ಜೈಲಿಗೆ ಕಳಿಸ್ತೀನಿ ನಿಮ್ಮನ್ನ. ನೋಡ್ತೀರಾ? ನಾನ್ ಪೊಲೀಸು, ನನಗೂ ಕಾನೂನು ಗೊತ್ತಿದೆ. ಜಾಸ್ತಿ ಮಾತಾಡಿದ್ರೆ ಆರ್ತಿ ಅವ್ರ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ, ಅವ್ರನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು ನೀನೆ ಅಂತ ಹೇಳಿ ಒದ್ದೊಳಗಡೆ ಹಾಕ್ಬಿಡ್ತೀನಿ. ಹುಷಾರ್. ನನ್ನನ್ನು ಅರೆಸ್ಟ್ ಮಾಡಿದ ನೆಕ್ಸ್ಟ್ ಮಿನಿಟ್ ಸಸ್ಪೆಂಡ್ ಆರ್ಡರ್ ಬಂದು ಟೇಬಲ್ ಮೇಲೆ ಬಿದ್ದಿರುತ್ತೆ. ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೀರಾ, ಅದಕ್ಕೋಸ್ಕರ ನೀವು ಎಷ್ಟು ತಗೊಂಡಿದ್ದೀರಾ ಎಲ್ಲ ನನಗೆ ಗೊತ್ತಿದೆ, ವಿತ್ ಪ್ರೂಫ್. ಏನೋ ಏನೋ ಗೊತ್ತು ನಿನ್ಗೆ? ಇಲ್ದೇ ಇರೋ ಕತೆ ಕಟ್ಟೆ ಎದುರಿಸಿದ್ರೆ ಎದುರ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ಹೀಗೆ ಬಿಟ್ರೆ ಏನನ್ನ ಮಾತಾಡ್ತಾ ಇರ್ತೀಯ ನೀನು. ನಿನ್ನ ಒಳಗಡೆ ಹಾಕ್ಬಿಡ್ತೀನಿ ಅಷ್ಟೇ. ಇವಾಗ ಇನ್ಸ್ಪೆಕ್ಟರ್, ಅವ್ರನ್ನೇನು ಮಾಡ್ಬಿಡಿ, ಬಿಟ್ಬಿಡಿ. ನೀವೇನು ಟೆನ್ಷನ್ ಮಾಡ್ಕೋಬಿಡಿ. ಈ ಇನ್ಸ್ಪೆಕ್ಟ್ರು ನನ್ನ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವ್ರ ಜುಟ್ಟು ಜನವಾರ ಎಲ್ಲ ನನ್ನ ಕೈಯಲ್ಲಿದೆ ಇವಾಗ. ಏನೋ ಏನೋ ನಿನ್ನ ಹತ್ರ ಇದೆ ಸಾಕ್ಷಿ? ನಾನ್ ತಪ್ಪು ಮಾಡಿ ನಿಂತ ಒಂದೇ ಒಂದು ಸಣ್ಣ ಸಾಕ್ಷಿ ತೋರಿಸು, ಆಗ ನಾನು ಒಪ್ಕೊಳ್ತೇನೆ. ಒಂದು ಲಾಯರ್ ಸರ್, ಸ್ವಾತಿ ಹೇಳಿಕೆ ಆಧಾರದ ಮೇಲೆ ಆರ್ತಿನ ಆತ್ಮಹತ್ಯೆ ಕೇಸಲ್ಲಿ ಬುಕ್ ಮಾಡಿ ಒಳಗೆ ಹಾಕಿ. ಜೊತೆಗೆ ಆತ್ಮಹತ್ಯೆ ಪ್ರೇರೇಪಣೆ, ಮಾನಸಿಕ ಕಿರುಕುಳ ಅಂತ ಹೇಳಿ ಇದಕ್ಕೆ ಕಾರಣ ಆಗಿರೋ ಆದಿ ಆರ್ಯನ್ನ ಒಂದು ಒಳಗೆ ಹಾಕಿ. ಸೂರ್ಯನ ಸಂಸ್ಥಾನ ಅರ್ಧ ಕಳಿಸಿ ಬಿದ್ದೋಗತ್ತೆ. ನನ್ನ ಶತ್ರು ನಾಶದ ಖುಷಿನಲ್ಲಿ ನಾನು ಪಾರ್ಟಿ ಮಾಡಿ ಕೊಪ್ಪಳಿಸ್ತೇನೆ. ಸಾಕ್ಷಿ ತುಂಬ ಜಾಸ್ತಿನೇ ಆಯಿತು ಅನಿಸುತ್ತೆ ಅಲ್ವಾ?
ಇವಾಗ ಏನು ಹೇಳ್ತೀರಿ ಮಿಸ್ಟರ್ ಜಗನ್ನಾಥ್? ಪ್ರಾಮಾಣಿಕ ಇನ್ಸ್ಪೆಕ್ಟರ್, ಈಗಲೂ ನೀವು ಆರ್ತಿ ಅವ್ರನ್ನ ರಿಲೀಸ್ ಮಾಡದೆ ಹೋದ್ರೆ, ನೀವು ನನ್ನ ಲಾಸ್ಟ್ ಟೈಮ್ ಅರೆಸ್ಟ್ ಮಾಡಿದಾಗ ನಿಮ್ಗೊಂದು ಮಾತು ಹೇಳಿದ್ದೆ, ಕೆಲಸ ಕಳ್ಕೊಂಡು ಅಪಾರ್ಟ್ಮೆಂಟ್ ಮುಂದೆ ಸೆಕ್ಯೂರಿಟಿ ಕೆಲಸ ಮಾಡಬೇಕಾಗತ್ತೆ ಅಂತ. ಟ್ರೈ ಮಾಡ್ತೀರೇನು? ಅದು ಮಾತು ಬೇಡ, ಕೆಲಸ ಆಗಬೇಕಷ್ಟೆ. ಅವ್ರನ್ನ ರಿಲೀಸ್ ಮಾಡ್ರೆ. ಏನು ಇನ್ಸ್ಪೆಕ್ಟ್ರೆ, ತುಂಬ ಬೇವ್ರತಾ ಇದ್ದೀರಾ? ನೀವೊಬ್ಬರೇ ಬೇವ್ತ್ರೆ ಹೇಗೆ? ಆ ಚಿದಂಬರಮು ಸ್ವಲ್ಪ ಬೇವ್ರಿ ಅಲ್ವಾ? ಅವ್ರಿಗೆ ಕಾಲ್ ಮಾಡಿ ಹೇಳಿ, ಚಕ್ರಿ ಬಂದು ಆರ್ತಿ ಅವ್ರನ್ನ ಬಿಡಿಸ್ಕೊಂಡು ಹೋದ ಅಂತ. ಅರ್ಥ ಆಗುತ್ತೆ ಅವ್ರಿಗೆ. ಬರಲ್ಲ ಇನ್ಸ್ಪೆಕ್ಟರ್, ಸಿಗ್ತಾ ಇರ್ತೀನಿ ಮತ್ತೆ ಮತ್ತೆ. ಮತ್ತೆ ಹೊರಡೋಣವಾ? ರಂಜಿತ್, ನಿಮಗೆ ಹೇಗೆ ಧನ್ಯವಾದನ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಪ್ರತಿ ಸಾರಿ ನಾನು ಕಷ್ಟದಲ್ಲಿದ್ದಾಗಲೆಲ್ಲ ನೀವೇ ಬಂದು ಹೆಲ್ಪ್ ಮಾಡ್ತೀರಾ. ನಿಮ್ಮ ಋಣನ ನಾನು ಹೇಗೆ ತೀರಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ತಾಯಿ ಮಗನ ಮಧ್ಯೆ ಋಣದ ಮಾತು ಬರಬಾರ್ದು. ಅಲ್ಲತ್ತೆ, ನೀವು ಕಷ್ಟದಲ್ಲಿರೋದನ್ನ ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ ನನ್ನ ಕೈಯಲ್ಲಿ? ನೀವು ಆರಾಮಾಗಿರಿ ಅತ್ತೆ. ಮತ್ತೆ ನೀವು ಯಾವಾಗಲೂ ಸಂತೋಷವಾಗಿ ನಗನಗ್ತಾ ಇರಬೇಕತ್ತೆ. ಅದೇ ನನ್ನ ಆಸೆ. ನಿನಗೆ ಎಷ್ಟು ಸಲನೋ ಹೇಳೋದು ನಮ್ಮಮ್ಮನ ಮೀಟ್ ಮಾಡಬೇಡ, ಮಾತಾಡ್ಸ್ಬೇಡ ಅಂತ. ಅದೇ ಬಿಡೋರನ್ನ. ನಾನು ಬಿಡಲ್ಲಮ್ಮ. ಬಿಡೋರನ್ನು. ಅಮ್ಮ, ನೀ ಸುಮ್ಮನೆ ಇರಮ್ಮ. ಇವನ್ ಯಾರಮ್ಮ ನಿನ್ನ ಬಿಡ್ಸೋದಿಕ್ಕೆ? ನಿನ್ ಬಿಡ್ಸೋದಿಕ್ಕೆ ಹೇಗೆ ಅಂತ ನನಗೆ ಗೊತ್ತಿರ್ಲಿಲ್ವಾ? ನನಗಿಂತ ಮುಂಚೆ ಬಿಡಿಸಿ ದೊಡ್ಡ ಮನುಷ್ಯ ಅನ್ಸ್ಕೊಳಕ್ ಹೊರಟಿದ್ಯಾ ನೀನು? ಏಯ್, ದೊಡ್ಡ ಮನುಷ್ಯ ಅನ್ಸ್ಕೊಳ್ಳೋದೇನೋ ಬಂತು. ದೊಡ್ಡ ಮನುಷ್ಯನೇ ನಾನು. ಮಾವನವರು ಆರ್ಯನೇ ಅತ್ತೆನ ಬಿಡ್ಸ್ಕೊಳಕತ್ತೆ ಒದ್ದಾಡ್ತಿದ್ದಾರೆ, ಅಂತದ್ರಲ್ಲಿ ನೀನ್ ಬಿಡ್ಸ್ಕೊಂಡ್ಬಿಡ್ತಿದ್ಯಾ? ಹೋಗಲ್ಲ. ಎಲ್ಲಿಗೂ ಹೋಗ್ಲಿ ನಾನು? ಅಮ್ಮನ್ನ ಸ್ಟೇಷನ್ ಇಂದ ರಿಲೀಸ್ ಮಾಡಿಸಿ ಸಿಂಪತಿ ಗಿಟ್ಸ್ಕೊಳಿಕ್ ಟ್ರೈ ಮಾಡ್ತಿದ್ಯಾ? ಅದು ಮಾತ್ರ ಸಾಧ್ಯ ಇಲ್ಲ. ಇವತ್ತಲ್ಲ ನಾಳೆ ನಿನ್ಗೆ ಒಂದು ಗತಿ ಕಾಣಿಸ್ತೀನಿ ನಾನು. ಏನೋ ಗತಿ ಕಾಣಿಸೋದು ನೀನು? ಯಾವತ್ತೋ ಇಲ್ಲ ಅನ್ಸ್ಬಿಡ್ತಿದ್ದೆ ನಾನು. ನೀನ್ ಇನ್ನೂ ಜೀವಂತವಾಗಿ ಬದುಕಿದ್ಯಾ ಅಂದ್ರೆ ಅದಕ್ಕೆ ಕಾರಣ ಆರ್ತಿಯವರಂತ ಅತ್ತೆನ ಅಮ್ಮನಾಗಿ ಪಡೆದಿದೆಯಲ್ಲ ನೀನು, ಅದೇ ನಿನ್ನ ಮೇಲೆ ಸಿಂಪತಿ ಕ್ರಿಯೇಟ್ ಮಾಡ್ತಿರೋದು. ಅವ್ರ
ಅವ್ರು ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ನಿನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅವ್ರ ಮನಸ್ಸಿಗೆ ತುಂಬ ನೋವು ಮಾಡ್ಕೋತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಇನ್ನೂ ಬದುಕಿದೀಯಾ. ಒಂದು ವೇಳೆ ಅವ್ರೇನಾದರೂ ನಿನ್ನ ಮೇಲಿರೋ ಪ್ರೀತಿನ ಒಂಚೂರು ಕಡಿಮೆ ಮಾಡಿಕೊಂಡ್ರು ಅಂತ ಇಟ್ಕೋ, ಅವತ್ತೇ ನನ್ನ ಕೈಯಿಂದ ನಿನ್ನ ಸಾವು ಕಣೋ. ಬಾರೋ, ಅದೇನ್ ಮಾಡ್ತೆ ಮಾಡಬಾರೋ, ಸಾಯಿಸ್ತೇನೋ ಸಾಯಿಸೋ. ಇವತ್ತು ನಾನಿರ್ಬೇಕು ಇಲ್ಲ ನೀನಿರ್ಬೇಕು. ಆದಿ ಬಿಡೋರನ್ನ. ಕಷ್ಟದಲ್ಲಿ ಸಿಕ್ಕಾಕೊಂಡು ನಿನ್ನ ತಾಯಿನ ಬಿಡಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಬಿಟ್ಬಿಟ್ಟು ಅವ್ರ ಮೇಲೆ ಕೈ ಮಾಡಕ್ ಹೋಗ್ತಾ ಇದೆಯಲ್ಲ, ಏನೋ ಬಂದಿದೆ ನಿನ್ ಬುದ್ಧಿಗೆ? ಸಾಕು ಸುಂದರಮ್ಮ, ನನಗೆ ಅವಮಾನ ಮಾಡಬೇಕು ಅಂತಾನೆ ನನಗಿಂತ ಮುಂಚೆ ಬಂದು ಬಿಡ್ಸ್ಕೊಂಡು ಹೋಗಿದ್ದು. ಇವನು ಬರ್ದೇ ಹೋಗಿದ್ರೆ ನಾನು ಬಂದು ನಿನ್ನ ಬಿಡ್ಸ್ಕೊಂಡು ಹೋಗ್ತಿದ್ದೆ. ಬಾಯಿ ಮುಚ್ಚೋ ಸಾಕು. ಸೂರ್ಯ ಅವರಿಗೆ ಆರ್ಯನ್ಗೆ ಬೆಲೆ ಕೊಡಿದ್ರು ಆ ಇನ್ಸ್ಪೆಕ್ಟರು ನೀನ್ ಬಂದು ಬೇಡ್ಕೊಂಡ ತಕ್ಷಣ ನನ್ನ ಬಿಟ್ಬಿಡ್ತಿದ್ರು ಅಂತ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಇವತ್ತು ನಿನ್ನ ತಾಯಿ ಜೈಲಿಗೆ ಹೋಗದೆ ಮನೆಗೆ ವಾಪಸ್ ಹೋಗ್ತಿದ್ದಾಳಂದ್ರೆ ಅದಕ್ಕೆ ಕಾರಣ ರಂಜಿ. ಮತ್ತೆ ಇವನ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಬನ್ನಿ, ನಿಮ್ಮನ್ನ ಮನೆಗೆ ಬಿಟ್ಟು ಬರ್ತೀನಿ. ನಾನು ನಮ್ಮಮ್ಮನ ಎಲ್ಲೂ ಕಳ್ಸಲ್ಲ, ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ಮೇಲೆ ನಮ್ಮಮ್ಮ ಇರ್ಬೇಕಾಗಿರೋ ಜಾಗ ಸೂರ್ಯನ ಮನೆ ಅಲ್ಲ, ನನ್ನ ಮನೆ. ಅಮ್ಮ ಬಾಮ ಹೋಗೋಣ. ಇನ್ಮೇಲೆ ಯಾರ ಸವಸನು ಬೇಡ, ನಮ್ಮ ಪಾಡಿಗೆ ನಾವಿರೋಣ. ಅದೆಲ್ಲ ಸಾಧ್ಯ ಇಲ್ಲ. ಅತ್ತೆ ಇರ್ಬೇಕಾಗಿರೋದು ಮಾವನವ್ರ ಜೊತೆ, ಅದು ಅವ್ರ ಮನೇಲಿ. ನನ್ನ ದಾರಿಗೆ ಅಡ್ಡ ಬಂದ್ರೆ ಇಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಏಯ್, ಮೊದಲು ಇವ್ರು ನನಗೆ ಅಮ್ಮ, ಆಮೇಲೆ ನಿನಗತ್ತೆ. ಸಾಕ್ಷಿ ಯಾವಾಗ ಸತ್ಲೋ ಅವತ್ತಿನ ನಿನಗೂ ನಮಗೂ ಸಂಬಂಧ ಮುಗ್ದೋಯ್ತು. ಮತ್ತೆ ಅದೇ ಸಂಬಂಧ ಹೆಸರು ತಗೊಂಡ್ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಏಯ್, ಪದೇ ಪದೇ ಸಾಕ್ಷಿ ವಿಷಯ ತೆಗಿಬೇಡ. ಅವಳು ಸತ್ಲು ಅಂತ ಹೇಳ್ತಿರ್ಬೇಡ. ನೋಡು, ನಿನ್ನ ಹತ್ರ ಮಾತಾಡಕ್ಕೆ ನನಗಿಷ್ಟ ಇಲ್ಲ. ನಾನು ಅತ್ತೆನ ಸ್ಟೇಷನಿಂದ ಬಿಡಿಸಿರೋದು ಅವ್ರನ್ನ ಮಾವನವ್ರ ಹತ್ರ ಸೇರಿಸೋದಕ್ಕೆ. ಇವ್ರನ್ನ ಬಿಡಿಸಿದ್ದನ್ನೇ ನೆಪ ಮಾಡ್ಕೊಂಡು ಇವ್ರ ಮುಂದೆ ಒಳ್ಳೆವನಾಗ ದರ್ದಿದ್ರೆ ಅಲ್ಲಿಗೆ ಬಿಟ್ಬಿಡು. ಪ್ಲೀಸ್ ರಂಜಿತ್, ಇವನ ಹತ್ರ ಯಾಕೆ ಜಗಳ ಮಾಡ್ತೀರಾ? ನೋಡೋ, ಇನ್ನು ಒಂದು ಮಾತಾಡದೆ ಸೀದಾ ಮನೆಗೆ ನಡಿ. ನನಗೋಸ್ಕರ ಸೂರ್ಯ ಯಾರು ಎಲ್ಲರೂ ಕಾಯ್ತಾ ಇರ್ತಾರೆ. ನಾನು ಅಲ್ಲಿಗೆ ಹೋಗ್ಬೇಕು. ಅಮ್ಮ ಇಲ್ಲ ಆದಿತ್ಯ, ನಾನು ನಿನ್ನ ಜೊತೆ ಬರೋದಕ್ಕಾಗಲ್ಲ, ಅರ್ಥ ಮಾಡ್ಕೋ. ಪ್ಲೀಸ್, ಮತ್ತೆ ಹೇಳಿದ್ ಕೇಳಿಸ್ತಲ್ಲ. ಸೈಲೆಂಟ್ ಆಗಿ ಹೋಗ್ತಾ ಇರ್ಬೇಕಷ್ಟೇ. ಬನ್ನಿ ಅತ್ತೆ. ಅಮ್ಮ ಪ್ಲೀಸ್ ನನ್ನ ಜೊತೆ ಬಾಮ್ಮ. ನನ್ನ ಕೈ ಬಿಡು. ಅಮ್ಮ ಪ್ಲೀಸ್ ನನ್ನ ಜೊತೆ ಬಾಮ್ಮ. ಬಿಡೋ ನನ್ನ ಕೈನ. ಅಮ್ಮ ಅಮ್ಮ ಪ್ಲೀಸ್ ನನ್ನ ಜೊತೆ ಬಾಮ್ಮ. ನಾನು ಏನೇ ತಪ್ಪು ಮಾಡಿದ್ನ ನನ್ನ ಕ್ಷಮಿಸಮ್ಮ. ಇಷ್ಟು ದಿನ ನೀನು ಅವ್ರ ಮನೇಲಿದ್ದೆ, ನಾನೇನಾದರೂ ಅನ್ನ ಅಮ್ಮ ನೀನು ಇಲ್ದೆ ನನ್ನ ಕೈಲಿ ಇರೋಕ್ಕಾಗಲ್ಲ ಅಮ್ಮ. ಅಮ್ಮ ಪ್ಲೀಸ್ ನನ್ನ ಜೊತೆ ಬಾಮ್ಮ. ಮತ್ತೆ ದಯವಿಟ್ಟು ಬಾಮ್ಮ. ಆಯ್ತು, ಬರ್ತೀನಿ. ಮತ್ತೆ ಏನು ಹೇಳ್ತಿದ್ದೀರಾ ನೀವು? ಪ್ಲೀಸ್ ರಂಜಿತ್, ಅಲ್ಲ ಪ್ಲೀಸ್. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಕಾಲು ಹಿಡಿದು ಬೇಡ್ಕೋತಾ ಇದ್ದಾನೆ. ಅವನ ಜೊತೆ ನಾನು ಹೋಗಿ ಬರ್ತೀನಿ. ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ.